ಹೆಲೋ ಎವ್ರಿವಾನ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಇಲ್ಲಿ ಸ್ಕ್ರೀನ್ ಮೇಲೆ ನಿಮಗೆ 2 ನಂಬರ್ಸ್ಗಳು ಕಾಣಿಸ್ತಾ ಇದೆ. ನಿಮಗೆ ಅದರಲ್ಲಿ ಯಾವ ನಂಬರ್ ಇಷ್ಟ ಆಗುತ್ತೋ ಆ ನಂಬರ್ನ ಚೂಸ್ ಮಾಡ್ಕೋಬೋದು, ಅಥವಾ ನಿಮಗೆ ಇಲ್ಲಿ ಕಾಣಿಸ್ತಿರುವ ಇಮೇಜ್ಗಳಲ್ಲಿ ಯಾವ ಇಮೇಜ್ ಇಷ್ಟ ಆಗುತ್ತೋ ಆ ಇಮೇಜನ್ನು ನೀವು ಆರಿಸ್ಕೋಬಹುದು. ಆ ಇಮೇಜ್ ಅಥವಾ ನಂಬರ್ಸ್ನ ಪಿಕ್ ಮಾಡ್ಕೋಬೇಕಾದ್ರೆ ನಿಮ್ಮ ಮನಸ್ಸಿನಲ್ಲಿ ಇರುವ ವ್ಯಕ್ತಿಯ ಹೆಸರನ್ನು 3 ಬಾರಿ ನೀವು ನೆನೆಸ್ಕೋಬೇಕಾಗುತ್ತೆ. ಅಂದರೆ ಇತ್ತೀಚಿನ ದಿನಗಳಲ್ಲಿ ಈ ಪರ್ಸನ್ ಏನಿದ್ದಾರೆ, ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಈ ಪರ್ಸನ್ ನಿಮ್ಮ ಬಗ್ಗೆ ಏನು ಯೋಚಿಸ್ತಾ ಇದ್ದಾರೆ ಅಂತ ಇವತ್ತಿನ ರೀಡಿಂಗಿಂದ ನೋಡೋಣ. ಈ ರೀಡಿಂಗ್ ಜನರಲ್, ಕಲೆಕ್ಟಿವ್, ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಈ ವಿಡಿಯೋ ನಿಮ್ಮ ಮುಂದೆ ಯಾವಾಗ ಬಂದರೂ ಕೂಡ ನಿಮಗೆ ರೆಸೊನೇಟ್ ಆಗುತ್ತೆ. 1 ತಿಂಗಳು ಬಿಟ್ಟು ಈ ವಿಡಿಯೋ ನಿಮ್ಮ ಮುಂದೆ ಬಂದರೂ ಕೂಡ ಈ ರೀಡಿಂಗ್ ಅನ್ನೋದು ನಿಮಗೆ ರೆಸೊನೇಟ್ ಆಗುತ್ತೆ. ಈ ರೀಡಿಂಗ್ ಅನ್ನೋದು ಒಬ್ಬರು ವ್ಯಕ್ತಿಯ ಪರ್ಸ್ನಲ್ ರೀಡಿಂಗ್ ಆಗಿರೋದಿಲ್ಲ. ಆದ್ದರಿಂದ ನಿಮಗೆ ಎಷ್ಟು ವಿಷಯಗಳು ಮ್ಯಾಚ್ ಆಗುತ್ತೋ ಅಷ್ಟು ವಿಷಯಗಳನ್ನು ಮಾತ್ರ ತಗೊಳ್ಬೇಕಾಗುತ್ತೆ. ಬಾಕಿ ಉಳಿದಿರುವಂತಹ ವಿಷಯಗಳನ್ನು ನೀವು ಬಿಡಬೇಕಾಗುತ್ತೆ. ಇದನ್ನು ಜನರಲ್ ರೀತಿಯಲ್ಲೇ ನೀವು ಜಡ್ಜ್ ಮಾಡಬೇಕಾಗಿರುತ್ತೆ. ಹಾಗಾದರೆ ಈಗ ರೀಡಿಂಗ್ನ ಶುರು ಮಾಡೋಣ. ಹೆಲೋ ಆಪ್ಷನ್ ನಂಬರ್ 1, ಹೇಗಿದ್ದೀರಾ ಎಲ್ಲರೂ? ಈಗ ಬೇಗನೆ ನೀವು ಮನಸ್ಸಿನಲ್ಲಿ ಯೋಚಿಸಿರುವ ವ್ಯಕ್ತಿಯ ಹೆಸರನ್ನು 3 ಬಾರಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ಹೀಗೆ ಮಾಡೋದ್ರಿಂದ ಎನರ್ಜಿಯಿಂದ ಮತ್ತು ಈ ರೀಡಿಂಗಿಂದ ನೀವು ಸರಿಯಾಗಿ ಕನೆಕ್ಟ್ ಆಗ್ತೀರಾ. ಅದೇ ರೀತಿ ಈ ರೀಡಿಂಗ್ ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಇಲ್ಲಿ ಎನರ್ಜಿ ಮೂಲಕ ನೋಡೋದಾದರೆ, ಈ ವ್ಯಕ್ತಿ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಬಗ್ಗೆ ಏನು ಯೋಚಿಸ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಏನು ಭಾವನೆಯನ್ನು ಹೊಂದಿದ್ದಾರೆ ಅಂತ ನೋಡೋದಾದರೆ, ಇತ್ತೀಚಿನ ದಿನಗಳಲ್ಲಿ ಈ ಪರ್ಸನ್ ಏನಿದ್ದಾರೆ ಇವರು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಿದ್ದಾರೆ ಅನ್ನಿಸ್ತಾ ಇದೆ. ಅದೇ ರೀತಿ ನಿಮ್ಮ ಬಗ್ಗೆ ತುಂಬಾ ಆಳವಾಗಿ ಯೋಚನೆ ಮಾಡ್ತಾ ಇದ್ದಾರೆ ಅನಿಸುತ್ತೆ. ಅಂದರೆ ಪ್ರತಿ ನಿಮಿಷವೂ ಕೂಡ ನಿಮ್ಮ ಬಗ್ಗೆನೇ ಯೋಚನೆ ಮಾಡೋದು, ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ಳೋದು, ನಿಮ್ಮ ಕಾಲ್ನ ಮಿಸ್ ಮಾಡ್ಕೊಳ್ಳೋದು, ನಿಮ್ಮ ಮೆಸೇಜ್ನ ಮಿಸ್ ಮಾಡ್ಕೊಳ್ಳೋದು, ಈ ರೀತಿ ಬಿಹೇವಿಯರ್ ಇದೆ ಇವ್ರದ್ದು. ಈ ಪರ್ಸನ್ ನಿಮ್ಮ ಬಗ್ಗೆ ತುಂಬಾ ಡೀಪ್ ಥಿಂಕನ್ನು ಮಾಡ್ತಾ ಇದ್ದಾರೆ. ಇವರ ಎನರ್ಜಿ ಕೂಡ ತುಂಬ ಡೌನಲ್ಲಿದೆ ಅಂತ ಅನ್ನಿಸ್ತಾ ಇದೆ. ಇವರು ತುಂಬ ಲೋನ್ಲಿ ಫೀಲನ್ನು ಮಾಡ್ಕೊಳ್ತಿದ್ದಾರೆ. ಅಂದರೆ ನಿಮ್ಮನ್ನು ಮಿಸ್ ಮಾಡಿಕೊಂಡು ಒಬ್ಬರೇ ಕೂತ್ಕೊಳ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ಎನರ್ಜಿಲಿ ಸ್ಟ್ರಾಂಗ್ ಆಗಿ ಏನು ಫೀಲ್ ಆಗ್ತಾ ಇದೆ ಅಂದರೆ, ಈ ವ್ಯಕ್ತಿಗೆ ಯಾವುದೋ ಹೆಲ್ತ್ ಪ್ರಾಬ್ಲಮ್ ಇದೆ, ಯಾವುದೋ ಹೆಲ್ತ್ ಇಶ್ಯೂ ಇದೆ. ಇದರಿಂದಾಗಿ ಈ ವ್ಯಕ್ತಿ ಇಷ್ಟೊಂದು ಲೋ ಆಗಿ ಫೀಲ್ ಮಾಡ್ಕೊಳ್ತಿದ್ದಾರೆ. ನನಗೆ ಈ ರೀಡಿಂಗಲ್ಲಿ ಇವರ ಎನರ್ಜಿ ತುಂಬ ಲೋ ಆಗಿದೆ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ಇವರ ಎನರ್ಜಿಯಿಂದ ಏನು ಅನ್ನಿಸ್ತಾ ಇದೆ ಅಂದರೆ, ನಿಮ್ಮ ಬಗ್ಗೆನೇ ತುಂಬ ಥಿಂಕ್ ಮಾಡ್ತಿರೋದ್ರಿಂದ, ನಿಮ್ಮ ಬಗ್ಗೆನೇ ತುಂಬ ಯೋಚನೆ ಮಾಡ್ತಾ ಇರೋದ್ರಿಂದ ಇವರು ಲೋ ಫೀಲ್ ಆಗ್ತಾ ಇದೆ ಇವ್ರಿಗೆ ಅಂತ ಅನ್ನಿಸ್ತಾ ಇದೆ. ಅಂದರೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ, ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಿದ್ದಾರೆ. ಇದರಿಂದ ಈ ವ್ಯಕ್ತಿ ಲೋ ಆಗಿ ಕಾಣಿಸ್ತಾ ಇದ್ದಾರೆ, ಡೌನ್ ಆಗಿ ಕಾಣಿಸ್ತಾ ಇದ್ದಾರೆ. ಈ ರೀತಿ ಚಿಂತೆ ಮಾಡ್ತಿರೋದ್ರಿಂದ ಇರ್ಬೋದು ಇಲ್ಲಿ ಇವರ ಎನರ್ಜಿ ಅನ್ನೋದು ತುಂಬ ಡೌನ್ ಆಗಿ ಫೀಲ್ ಆಗ್ತಾ ಇರುವಂಥದ್ದು. ಬಹುಶಃ ಈಗ ಪ್ರೆಸೆಂಟಲ್ಲಿ ನೀವಿಬ್ಬರು ದೂರ ಇರ್ಬೋದು, ಲಾಂಗ್ ಡಿಸ್ಟೆನ್ಸ್ ಇರ್ಬೋದು, ಅಥವಾ ನಿಮ್ಮಿಬ್ಬರ ನಡುವೆ ಈಗ ಪ್ರೆಸೆಂಟಲ್ಲಿ ಮಾತುಕತೆ ನಡೆಯದೇ ಇರ್ಬೋದು. ನಿಮ್ಮ ಜೊತೆ ಅವ್ರು ಮಾತಾಡದೇ ಇರ್ಬೋದು, ಅಥವಾ ನೀವು ಅವ್ರ ಜೊತೆ ಮಾತಾಡದೇ ಇರ್ಬೋದು. ಈ ರೀತಿಯಾಗಿ ಕೂಡ ಫೀಲ್ ಆಗ್ತಾ ಇದೆ. ಅದರಿಂದ ಕೂಡ ಈ ವ್ಯಕ್ತಿ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಇನ್ನೂ ಕೆಲವರ ಎನರ್ಜಿ ಯಾವ ರೀತಿ ರಿಫ್ಲೆಕ್ಟ್ ಆಗ್ತಾ ಇದೆ ಅಂದರೆ, ತುಂಬ ಟೈಮ್ ಆಗಿದೆ ನೀವಿಬ್ಬರು ಮಾತಾಡಿ, ಈ ರೀತಿಯಾಗಿ ಕೂಡ ನಿಮ್ಮನ್ನು ಇವರು ಮಿಸ್ ಮಾಡ್ಕೊಳ್ತಿದ್ದಾರೆ. ಹಾಗಾಗಿ ಕೂಡ ಇವರ ಎನರ್ಜಿ ಇಷ್ಟೊಂದು ಡೌನ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಪ್ರೆಸೆಂಟಲ್ಲಿ ಏನು ಗೊತ್ತಾಗ್ತಾ ಇದೆ ಅಂದರೆ, ಬಹುಶಃ ಈ ವ್ಯಕ್ತಿ ಏನಿದ್ದಾರೆ ಇವರು ನಿಮ್ಮ ಹಿಂದಿನ ದಿನಗಳನ್ನು, ಅಂದರೆ ನೀವಿಬ್ಬರು ಒಟ್ಟಿಗೆ ಇದ್ದ ಆ ದಿನಗಳನ್ನು, ನಿಮ್ಮ ಪಾಸ್ಟನ್ನು ನೆನಪು ಮಾಡ್ಕೋತಾ ಇರ್ಬೋದು. ನೀವು ಕಳೆದಿರುವಂತಹ ಒಳ್ಳೆಯ ಸಮಯವನ್ನು, ನೀವು ಜೊತೆಯಲ್ಲಿ ಕೂತು ಮಾತಾಡಿರುವಂಥದ್ದನ್ನು ಎಲ್ಲವನ್ನು ಕೂಡ ಇವರು ನೆನಪು ಮಾಡ್ಕೊಳ್ತಾ ಇರ್ಬೋದು. ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ನೀವು ಕೆಲವು ದಿನಗಳಾಗಿದೆ, ತುಂಬ ದಿನಗಳಾಗಿದೆ ಮಾತಾಡಿ ಇಬ್ಬರು ಕೂಡ ಅಂತ ಅಂದರೆ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ಮಾತನ್ನು ಮಿಸ್ ಮಾಡ್ಕೊಳ್ತಿದ್ದಾರೆ. ನೀವಿಬ್ಬರು ಒಟ್ಟಿಗೆ ಕಳೆದಿರೋ ಒಳ್ಳೆಯ ನಿಮಿಷಗಳನ್ನು ಇವರು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ಇವರು ನಿಮ್ಮ ಜೊತೆ ಕಳೆದಿರುವ ಪಾಸ್ಟ್, ಅಂದರೆ ಹಿಂದಿನ ದಿನಗಳು ಏನಿದೆ ಅದು ತುಂಬ ಇವ್ರಿಗೆ ನೆಮ್ಮದಿಯನ್ನು ಕೊಟ್ಟಿತ್ತು ಅಂತ ಅನ್ನಿಸ್ತಾ ಇದೆ. ಅಂದರೆ ಅವರು ಅದನ್ನು ತುಂಬ ಎಂಜಾಯ್ ಮಾಡಿದರು, ನಿಮ್ಮ ಕಂಪ್ನಿನ ತುಂಬ ಎಂಜಾಯ್ ಮಾಡಿದರು ಅಂತ ಅನಿಸುತ್ತೆ. ನಿಮ್ಮ ಮಾತುಗಳು, ಅವ್ರ ಜೊತೆ ನೀವು ಆಡಿರೋ ಮಾತುಗಳಾಗಿರ್ಬೋದು, ಅವರು ನಿಮ್ಮ ಜೊತೆ ಹಂಚ್ಕೊಂಡಿರೋ ವಿಷಯಗಳಾಗಿರ್ಬೋದು, ಎಲ್ಲವೂ ಕೂಡ ಈ ವ್ಯಕ್ತಿಗೆ ತುಂಬ ನೆಮ್ಮದಿಯನ್ನು ಕೊಟ್ಟಿತ್ತು ಅಂತ ಅನ್ನಿಸ್ತಾ ಇದೆ. ಈಗ ಅದೆಲ್ಲದರ ಬಗ್ಗೆ ಇವರು ನೆನಪು ಮಾಡ್ಕೊಳ್ತಾ ಇದ್ದಾರೆ, ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಈ ಪರ್ಸನ್ ಎನರ್ಜಿಲಿ ಏನು ಗೊತ್ತಾಗ್ತಾ ಇದೆ ಅಂದರೆ, ಮತ್ತೆ ಆ ಸಮಯ, ನಿಮ್ಮ ಜೊತೆ ಕಳೆದಿರುವಂತಹ ಸಮಯ ಮತ್ತೆ ಬರುತ್ತೋ ಇಲ್ವೋ ಅಂತ ಇವ್ರಿಗೆ ಗೊತ್ತಿಲ್ಲ.
ಅದರ ಬಗ್ಗೆ ತುಂಬ ಡೀಪಾಗಿ ಥಿಂಕ್ ಮಾಡ್ತಾ ಇದ್ದಾರೆ. ಆ ಸಮಯದ ಬಗ್ಗೆ ಅಂದರೆ ಹಿಂದೆ ನಿಮ್ಮ ಜೊತೆ ಕಳೆದಿರುವಂತಹ ನಿಮಿಷ ಏನಿದೆ ಅದು ಅವ್ರಿಗೆ ತುಂಬ ನೆಮ್ಮದಿಯನ್ನು ಕೊಟ್ಟಿತ್ತು. ಅದು ಮತ್ತೆ ಬರುತ್ತೋ, ನನ್ನ ಲೈಫಲ್ಲಿ ಮತ್ತೆ ಬರುತ್ತೋ ಅಂತ ಇವರು ವೆಯ್ಟ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ನಿಮ್ಮನ್ನು. ಅದರ ಬಗ್ಗೆ ತುಂಬ ಡೀಪಾಗಿ ಥಿಂಕ್ ಮಾಡ್ತಾ ಇದ್ದಾರೆ. ಈ ವ್ಯಕ್ತಿ ಮತ್ತೆ ಯೋಚನೆ ಮಾಡ್ತಾ ಇದ್ದಾರೆ, ನಿಮ್ಮಿಬ್ಬರ ನಡುವೆ ಏನೇ ನಡೆದಿರ್ಬೋದು ಅಥವಾ ನಿಮ್ಮಿಬ್ಬರ ನಡುವೆ ಈಗ ದೂರ ಆಗಿರುವಂಥ ಸಿಚುವೇಶನ್ ಬಂದಿರ್ಬೋದು. ಈ ಸಿಚುವೇಶನ್ ಬದಲಾಗಿ ಮೊದಲಿನ ರೀತಿ ಆಗುತ್ತೇನೋ, ಆ ರೀತಿ ಆಗ್ಬೋದೇನೋ ಅನ್ನೋ ಒಂದು ಆಶಯ ಕೂಡ ಇವ್ರ ಮನಸ್ಸಿನಲ್ಲಿದೆ. ಅಂದರೆ ಆ ರೀತಿ ಆಗಬೇಕು ಅನ್ನೋ ಮನಸ್ಸು ಕೂಡ ಇವ್ರ ಹತ್ರ ಇದೆ. ಇವರು ಈ ಗ್ಯಾಪನ್ನು ಅವ್ರಿಗೆ ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ನಿಮ್ಮ ನೆನಪು ತುಂಬ ಕಾಡ್ತಾ ಇದೆ ಅಂತ ಹೇಳ್ಬೋದು. ನಿಮ್ಮಿಬ್ಬರ ನಡುವೆ ಏನು ಜಗಳ ಬಂದಿರ್ಬೋದು ಅಥವಾ ದೂರ ಆಗಿರ್ಬೋದು, ಏನೇ ಸಿಚುವೇಶನ್ ಬಂದಿದ್ರು ಇದು ಯಾವಾಗ ಅಳಿಸಿ ಹೋಗುತ್ತೆ, ಯಾವಾಗ ಮಾಯ ಆಗುತ್ತೆ, ಮತ್ತೆ ಮೊದಲಿನ ರೀತಿ ಯಾವಾಗ ಆಗ್ತೀರಾ ಅಂತ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ತುಂಬ ಡೀಪಾಗಿ ಥಿಂಕ್ ಮಾಡ್ತಾ ಇದ್ದಾರೆ. ಅವರ ಎನರ್ಜಿ ಅದೇ ರೀತಿ ರಿಫ್ಲೆಕ್ಟ್ ಆಗ್ತಾ ಇದೆ ಇಲ್ಲಿ. ನಿಮ್ಮಿಬ್ಬರ ರಿಲೇಷನ್ಶಿಪ್ ಮೊದಲಿನ ಥರ ಆಗುತ್ತೋ, ಮೊದಲು ನೀವು ಯಾವ ರೀತಿ ಪ್ರೀತಿ ಮಾಡ್ತಾಯಿದ್ರಿ, ಅಂದರೆ ಯಾವ ರೀತಿ ಒಬ್ಬರನ್ನೊಬ್ಬರು ಲೈಕ್ ಮಾಡ್ತಾಯಿದ್ರಿ, ಅದೇ ರೀತಿ ಮೊದಲಿನ ರೀತಿ ಆಗುತ್ತೋ ಇಲ್ವೋ ಅನ್ನೋ ಒಂದು ಕನ್ಫ್ಯೂಸಲ್ಲಿದ್ದಾರೆ ಈ ವ್ಯಕ್ತಿ. ಅದರ ಬಗ್ಗೆನೇ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಮೊದಲಿನ ರೀತಿ ಅದೇ ಪ್ರೀತಿಯಿಂದ ಮಾತಾಡೋಕ್ಕಾಗುತ್ತೋ, ಅದೇ ನಂಬಿಕೆಯಿಂದ ನಾನು ಇವ್ರ ಜೊತೆ ಮುಂದುವರಿಯೋಕ್ಕಾಗುತ್ತೋ ಇಲ್ವೋ ಅನ್ನೋ ಒಂದು ಕನ್ಫ್ಯೂಸ್ ಇವರಿಗೆ ಆಗ್ತಾ ಇದೆ. ಅದೇ ಸ್ಟೇಟಲ್ಲಿದ್ದಾರೆ ಈಗಲೂ ಕೂಡ. ಹಾಗಾಗಿ ಇವರ ಎನರ್ಜಿ ತುಂಬ ಡೌನ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಅಂದರೆ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಇಲ್ಲಿ. ಒಟ್ಟಿನಲ್ಲಿ ಇವರ ಎನರ್ಜಿ ಅದೇ ರೀತಿ ರಿಫ್ಲೆಕ್ಟ್ ಆಗ್ತಾ ಇರುವಂಥದ್ದು. ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಮೊದಲು ಯಾವ ರೀತಿ ಇದ್ರಿ ಅದೆಲ್ಲವನ್ನು ಯೋಚನೆ ಮಾಡ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಕೇವಲ ನಿಮ್ಮ ಬಗ್ಗೆ ಮಾತ್ರ ತುಂಬ ಜಾಸ್ತಿ ಫೋಕಸ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಮೊದಲು ನಿಮಗೆ ಅವ್ರ ಮೇಲೆ ಎಷ್ಟು ಟ್ರಸ್ಟ್ ಇತ್ತು, ಅವ್ರಿಗೂ ಕೂಡ ನಿಮ್ಮ ಮೇಲೆ ಅಷ್ಟೇ ಟ್ರಸ್ಟ್ ಇತ್ತು. ನೀವು ಎಲ್ಲ ವಿಷಯಗಳನ್ನು ಇಬ್ಬರು ಶೇರ್ ಮಾಡ್ಕೊಳ್ತಾ ಇದ್ರಿ. ತುಂಬ ಅಂದರೆ ತುಂಬ ಸ್ಪೆಷಲ್ ಆಗಿತ್ತು ನಿಮಗೆ ಆ ಮೂಮೆಂಟ್ಸ್ಗಳೆಲ್ಲ. ತುಂಬ ಸವಿ ನೆನಪುಗಳಿದೆ ನಿಮ್ಮಿಬ್ಬರ ಮಧ್ಯೆ. ಇದೆಲ್ಲ ಕೂಡ ಮತ್ತೆ ಆ ಟ್ರಸ್ಟೆಲ್ಲ ಮತ್ತೆ ತಿರುಗಿ ಬರುತ್ತೇನೋ, ಮತ್ತು ಅದೇ ರೀತಿ ನಿಮ್ಮಿಬ್ಬರ ಸಂಬಂಧ ಏನು ರಿಲೇಷನ್ಶಿಪ್ ಏನಿದೆ ಮುಂದುವರಿಯುತ್ತಾ ಏನೋ ಅಂತ ಇವ್ರ ಮನಸ್ಸಿನಲ್ಲಿ ಅದರ ಬಗ್ಗೆ ಅಂದರೆ ಅನುಮಾನ ಅವ್ರಿಗೆ. ಆ ರೀತಿ ಆಗುತ್ತೋ ಇಲ್ವೋ ಅನ್ನೋ ರೀತಿ ಆ ರೀತಿ ಇವರು ಯೋಚನೆ ಮಾಡ್ತಾ ಇದ್ದಾರೆ. ಈ ಪರ್ಸನ್ನ ಮನಸ್ಸಿನಲ್ಲಿ ನಿಮ್ಮ ಜೊತೆ ಮತ್ತೆ ಕನೆಕ್ಟ್ ಆಗಬೇಕು ಅನ್ನೋ ಮನಸ್ಸಿದೆ. ಈ ವ್ಯಕ್ತಿ ನಿಮ್ಮನ್ನು ಮಿಸ್ ಮಾಡ್ಕೊಳ್ಳೋ ಎನರ್ಜಿಲೇ ಗೊತ್ತಾಗ್ತಾ ಇದೆ. ಅಂದರೆ ನಿಮ್ಮ ಜೊತೆ ಮತ್ತೆ ಮಾತಾಡಬೇಕು, ಮತ್ತೆ ನಿಮ್ಮ ಜೊತೆ ಮೊದಲಿನ ಥರ ಆಗಬೇಕು ಅಂತ ಇವರಿಗೆ ಮನಸ್ಸಿದೆ. ಆದರೆ ಪೂರ್ತಿಯಾಗಿ ಇವರು ಈಗಲೇ ಡಿಸಿಷನ್ ತಗೊಂಡಿದ್ದಾರೆ ಅಂತ ಅಲ್ಲ, ಇವರು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಮತ್ತೆ ಕನೆಕ್ಟ್ ಆಗಬೇಕು, ಮತ್ತೆ ಮೊದಲಿನ ಥರ ಆಗಬೇಕು ಅಂತ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಈ ವ್ಯಕ್ತಿ ನಿಮ್ಮ ಜೊತೆ ಕನೆಕ್ಟ್ ಆಗಬೇಕು ಅಂತೇನೋ ಇವ್ರ ಮನಸ್ಸಲ್ಲಿದೆ. ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಿದ್ದಾರೆ. ಆದರೆ ಇಲ್ಲಿ ಇವರ ಎನರ್ಜಿ ಸ್ಟ್ರಾಂಗ್ ಆಗಿ ಏನು ರಿಫ್ಲೆಕ್ಟ್ ಮಾಡ್ತಾ ಇದೆ ಅಂದರೆ ಇವ್ರಿಗೆ ಈಗೋ ಇದೆ. ನಿಮ್ಮ ಮುಂದೆ ಬಂದು ಅಲ್ಲ, ಬೇರೆ ಯಾವುದೋ ಕಾರಣ ಆಗಿರ್ಬೋದು, ನಿಮ್ಮ ಮುಂದೆ ಬಂದು ಮತ್ತೆ ನಿಮ್ಮ ಜೊತೆ ಇವರಾಗೆ ಕನೆಕ್ಟ್ ಆಗೋದಕ್ಕೆ ಇವರ ಮನಸ್ಸಲ್ಲಿ ಈಗೋ ಅನ್ನೋದು ಅಡ್ಡ ಬರ್ತಾ ಇದೆ ಅನ್ನಿಸ್ತಾ ಇದೆ. ಅದರಿಂದ ಕೂಡ ಇವರು ನಿಮ್ಮಿಂದ ದೂರ ಇರ್ಬೋದು. ಅಂದರೆ ಇವರಾಗೆ ಬಂದು ನಿಮ್ಮ ಹತ್ರ ಹೇಳ್ಕೊಳ್ಳೋದಕ್ಕೆ ಇವರ ಈಗೋ ಆಗಿರ್ಬೋದು, ಮತ್ತು ಬೇರೆ ಯಾವುದೋ ಕಾರಣ ಆಗಿರ್ಬೋದು, ಅದು ಅಡ್ಡ ಬರ್ತಾ ಇರ್ಬೋದು ಅಂತ ಅನ್ನಿಸ್ತಾ ಇದೆ. ನಾನು ಮೊದಲೇ ಹೇಳಿದ ಹಾಗೆ ಇತ್ತೀಚಿನ ದಿನಗಳಲ್ಲಿ ಈ ವ್ಯಕ್ತಿ ತುಂಬ ಲೋನ್ಲಿ ಫೀಲ್ ಮಾಡ್ಕೊಳ್ತಿದ್ದಾರೆ. ಇವರ ಫ್ಯಾಮಿಲಿ ಜೊತೆ ಆಗಿರ್ಬೋದು ಅಥವಾ ಇವರ ಫ್ರೆಂಡ್ಸ್ಗಳ ಜೊತೆ ಆಗಿರ್ಬೋದು, ಯಾರ ಜೊತೆನೂ ಆಗಿರ್ಬೋದು ಹೆಚ್ಚಾಗಿ ಸೇರ್ಕೊಳ್ತಾ ಇಲ್ಲ. ಇವರು ಒಬ್ಬಂಟಿಯಾಗಿರೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ಅಂದರೆ ಇವರಿಗೆ ನಿಮ್ಮ ನೆನಪಾಗ್ತಿದೆ, ನಿಮ್ಮ ಜೊತೆ ಕನೆಕ್ಟ್ ಆಗಬೇಕು ಅಂತಿದ್ದಾರೆ. ಆದರೆ ಇವರ ಈಗೋ ಕಾರಣ ಅಥವಾ ಇನ್ಯಾವುದೋ ಕಾರಣದಿಂದ ಇವರು ನಿಮ್ಮ ಎದುರಿಗೆ ಬರ್ತಾ ಇಲ್ಲ. ಅಂದರೆ ನಿಮ್ಮ ಜೊತೆ ಕನೆಕ್ಟ್ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇಲ್ಲ. ಇನ್ನೂ ಡಿಸಿಷನ್ ತಗೊಂಡಿಲ್ಲ. ಆದರೆ ಮನಸ್ಸಲ್ಲಂತೂ ಇದೆ, ನಿಮ್ಮನ್ನು ಮಿಸ್ ಮಾಡ್ಕೊಳ್ತಿದ್ದಾರೆ. ಪದೇ ಪದೇ ನೆನಪು ಮಾಡ್ಕೊಳ್ತಾರೆ. ನೀವು ಮೊದಲು ಕಳೆದಿರುವಂತಹ ನಿಮಿಷಗಳನ್ನು ಇವರು ಥಿಂಕ್ ಮಾಡ್ತಾರೆ. ತುಂಬ ಡೀಪಾಗಿ ಥಿಂಕ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಈ ವ್ಯಕ್ತಿಗೆ ಕೆಲವರಲ್ಲಿ ಹೆಲ್ತ್ ಇಶ್ಯೂ ಕೂಡ ಆಗಿರ್ಬೋದು. ಅದಲ್ಲದೆ ನಿಮ್ಮನ್ನು ಕೂಡ ಮಿಸ್ ಮಾಡ್ಕೊಳ್ತಾ ಇರೋದ್ರಿಂದ ಇವ್ರಿಗೆ ಬೇರೆಯವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಕೂಡ ಇಷ್ಟ ಆಗ್ತಾ ಇಲ್ಲ. ಇವ್ರ ಸಿಚುವೇಶನ್ ಆ ರೀತಿ ಇದೆ, ಇವರ ಮನಸ್ಥಿತಿ ಆ ರೀತಿ ಇದೆ. ಅದರ ಅಕಾರ್ಡಿಂಗ್ ಇವರು ಈಗ ತುಂಬ ಲೋನ್ಲಿ ಫೀಲ್ ಮಾಡಿಕೊಂಡು ಒಬ್ಬರೇ ಇರೋದಕ್ಕೆ ಇಷ್ಟಪಡ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಯಾರ ಜೊತೆನೂ ಮಾತಾಡೋದಕ್ಕೆ ಅಥವಾ ಯಾರ ಕಂಪ್ನಿ ಕೂಡ ಈ ವ್ಯಕ್ತಿಗೆ ಇಷ್ಟ ಆಗ್ತಾ ಇಲ್ಲ. ಈ ಪರ್ಸನ್ ಒಬ್ಬರೇ ಒಬ್ಬಂಟಿಯಾಗಿ ಕೂತ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ಇವರು ಎಷ್ಟು ಹೊತ್ತು ಒಬ್ಬಂಟಿಯಾಗಿ, ಈಗ ಪ್ರೆಸೆಂಟಲ್ಲಿ ಹೇಳ್ತಾ ಇರುವಂಥದ್ದು, ಎಷ್ಟು ಸಮಯ ಇವರು ಒಬ್ಬಂಟಿಯಾಗಿ ಕೂತ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದಾರೋ ಅಷ್ಟೇ ಸಮಯ ಕೂಡ ನಿಮ್ಮ ಬಗ್ಗೆ ಡೀಪಾಗಿ ಥಿಂಕ್ ಮಾಡ್ತಾ ಇದ್ದಾರೆ, ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಇವರು ತುಂಬ ಟ್ರೈ ಮಾಡ್ತಾರೆ ನಿಮ್ಮ ಬಗ್ಗೆ ಥಿಂಕ್ ಮಾಡಬಾರ್ದು, ನಿಮ್ಮ ಬಗ್ಗೆ ಯೋಚನೆ ಮಾಡಬಾರ್ದು, ನಿಮ್ಮ ನೆನಪುಗಳನ್ನು ಅವರ ಮನಸ್ಸಲ್ಲಿ ತರಬಾರ್ದು ಅಂತ ಥಿಂಕ್ ಮಾಡ್ತಾರೆ.
ಬಟ್ ಇವರು ಕಣ್ಣು ಮುಚ್ಕೊಂಡ ತಕ್ಷಣ ನಿಮ್ಮ ನೆನಪು ಅವ್ರಿಗೆ ಬಂದೇ ಬರುತ್ತೆ. ನೀವು ಅವರ ಮನಸ್ಸಲ್ಲಿ ಬಂದೇ ಬರ್ತೀರಾ. ನಿಮ್ಮ ಬಗ್ಗೆ ಅವರಿಗೆ ಯೋಚನೆಗಳು ಬಂದೇ ಬರ್ತಾ ಇದೆ. ಹಾಗಾಗಿ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಇವರು. ನಿಮ್ಮಿಬ್ಬರ ನಡುವೆ ಏನೇ ಸಿಚುವೇಶನ್ ಬಂದಿರ್ಬೋದು, ಏನೇ ಮಾತುಕತೆ ಆಗಿರ್ಬೋದು, ಇದೆಲ್ಲ ಕೂಡ ಮತ್ತೆ ಮತ್ತೆ ರಿಪೀಟಾಗಿ ಇವ್ರಿಗೆ ನೆನಪಾಗ್ತಾ ಇದೆ. ಈಗ ಪ್ರೆಸೆಂಟಲ್ಲಿ ಇವರೊಬ್ಬರೇ ಕೂತ್ಕೊಂಡಾಗ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮ ಮಾತುಗಳೆಲ್ಲ ಮತ್ತೆ ಮತ್ತೆ ನೆನಪಾಗ್ತಾ ಇದೆ ಇವ್ರಿಗೆ. ಈ ಪರ್ಸನ್ನ ಎನರ್ಜಿಯಿಂದ ಸ್ಟ್ರಾಂಗ್ ಆಗಿ ಇಲ್ಲಿ ರಿಫ್ಲೆಕ್ಟ್ ಆಗ್ತಿದೆ. ಇವರು ಮನಸ್ಸಲ್ಲಿ ಎಷ್ಟೇ ಟ್ರೈ ಮಾಡ್ತಾ ಇದ್ದಾರೆ, ಅವ್ರನ್ನ ಅವರು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಟ್ರೈ ಮಾಡ್ತಿದ್ದಾರೆ. ಅಂದರೆ ನಿಮ್ಮ ನೆನಪಿನಿಂದ ಹೊರಗಡೆ ಬರಬೇಕು ಅಂತ ಕಂಟ್ರೋಲ್ ಮಾಡ್ಕೊಳ್ತಿದ್ದಾರೆ. ಎಷ್ಟು ಟ್ರೈ ಮಾಡಿದ್ರೂ ಕೂಡ ಅವ್ರಿಗೆ ಅವ್ರು ಅನ್ಕೋಬೋದಷ್ಟೇ, ಇಲ್ಲ ನನಗೆ ನೆನಪಾಗ್ತಾ ಇಲ್ಲ, ನಾನು ಮರೆಯೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಅವ್ರನ್ನೇ ಸಮಾಧಾನ ಮಾಡ್ಕೊಳ್ತಿದ್ದಾರೆ, ಟ್ರೈ ಮಾಡ್ತಿದ್ದಾರೆ. ಆದರೆ ಇಲ್ಲಿ ಎಷ್ಟೇ ಟ್ರೈ ಮಾಡಿದ್ರೂ ಕೂಡ ನಿಮ್ಮನ್ನು ಅವರು ಮರೆಯೋದಕ್ಕೆ, ನಿಮ್ಮ ಮಾತುಗಳನ್ನು ಮರೆಯೋದಕ್ಕಾಗಲಿ, ನಿಮ್ಮನ್ನು ಮರೆಯೋದಕ್ಕಾಗಲಿ ಈ ಪರ್ಸನ್ಗೆ ಖಂಡಿತವಾಗಿ ಸಾಧ್ಯ ಆಗ್ತಾ ಇಲ್ಲ. ಬೇರೆಯವ್ರ ಹತ್ರ ಕೂಡ ಇವರು ತೋರಿಸ್ಕೋಬೋದು, ನಿಮ್ಮನ್ನು ಮರ್ತಿದ್ದೀನಿ ಅಂತ ಆಗಲಿ, ನಿಮ್ಮ ಬಗ್ಗೆ ಮಾತುಕತೆ ಬೇಡ ಅಂತಾಗಲಿ ಏನೇ ತೋರಿಸ್ಕೋಬಹುದು. ಆದರೆ ಇವರು ಒಬ್ಬಂಟಿಯಾಗಿ ಕೂತಾಗ ಪ್ರತಿದಿನ ಹಗಲು ರಾತ್ರಿ ಪ್ರತಿದಿನ ಕೂಡ ನಿಮ್ಮ ಬಗ್ಗೆನೇ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ತುಂಬ ಡೀಪಾಗಿ ಥಿಂಕ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಕಂಟ್ರೋಲ್ ಮಾಡೋಕ್ಕಾಗ್ತಾಯಿಲ್ಲ. ನಿಮ್ಮನ್ನು ಮರೆಯೋದಕ್ಕೆ ಟ್ರೈ ಮಾಡಿದ್ರೂ ಕೂಡ ಆಗ್ತಾಯಿಲ್ಲ. ಸೊ ಇತ್ತೀಚಿನ ದಿನಗಳಲ್ಲಿ ಪ್ರೆಸೆಂಟಲ್ಲಿ ಈ ವ್ಯಕ್ತಿಯ ಎನರ್ಜಿ ಈ ರೀತಿಯಾಗಿ ನನಗೆ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಇವರ ಎನರ್ಜಿ ಈ ರೀತಿ ಶೋ ಮಾಡ್ತಾ ಇದೆ. ಈ ಪರ್ಸನ್ಗೆ ನಿಮ್ಮನ್ನು ಬಿಟ್ಟಿರೋಕ್ಕಾಗ್ತಾ ಇಲ್ಲ, ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಿದ್ದಾರೆ ಅಂತ ಎನರ್ಜಿ ಮೂಲಕ ಇಲ್ಲಿ ತಿಳಿತಾ ಇದೆ. ಇವರ ಮೈಂಡ್ನಲ್ಲಿ ಯಾವುದೇ ವಿಷಯ ನಿಮ್ಮ ಬಗ್ಗೆ ಇವರು ಯೋಚಿಸ್ತಾ ಇರ್ಬೋದು, ಅದು ಪಾಸ್ಟಿನ ವಿಷಯ ಆಗಿರ್ಬೋದು, ಅಂದರೆ ಹಿಂದೆ ನಡೆದಿರುವಂತಹ ವಿಷಯಗಳನ್ನು ನಿಮ್ಮ ಬಗ್ಗೆ ಏನೇ ನಡೆದಿರ್ಬೋದು ನಿಮ್ಮಿಬ್ಬರ ನಡುವೆ, ಆ ವಿಷಯಗಳ ಬಗ್ಗೆ ಇವರು ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮಿಬ್ಬರ ನಡುವೆ ನಡೆದಿರುವಂಥ ಒಳ್ಳೆಯ ವಿಷಯಗಳಾಗಿರ್ಬೋದು, ಒಳ್ಳೆಯ ಮಾತುಕತೆ ಆಗಿರ್ಬೋದು, ಅಥವಾ ನಿಮ್ಮಿಬ್ಬರ ನಡುವೆ ಯಾವುದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರ್ಬೋದು, ಇದೆಲ್ಲದರ ಬಗ್ಗೆ ಕೂಡ ಇವರು ಹಗಲು ರಾತ್ರಿ ಯೋಚನೆ ಮಾಡ್ತಾ ಇದ್ದಾರೆ. ಈ ವ್ಯಕ್ತಿ ಯೋಚನೆ ಮಾಡ್ತಾ ಇರೋದು ಒಂದೇ, ಮೊದಲಿನ ಥರ ಎಲ್ಲ ಸರಿಯಾಗುತ್ತೋ, ಮತ್ತು ಮೊದಲಿನ ಥರ ನಿಮ್ಮಿಬ್ಬರ ನಡುವೆ ನಾರ್ಮಲ್ ಆಗುತ್ತೋ, ಎಲ್ಲ ಸಿಚುವೇಶನ್ ನಾರ್ಮಲ್ ಆಗುತ್ತೋ, ನೀವು ಅವ್ರ ಜೊತೆ ಮೊದಲಿನ ಥರ ಪ್ರೀತಿಯಿಂದ ಮಾತಾಡ್ತೀರಾ, ಮೊದಲು ಯಾವ ರೀತಿ ನಿಮ್ಮ ರಿಲೇಷನ್ಶಿಪ್ ಇತ್ತು ಅದೇ ರೀತಿ ಆಗುತ್ತೋ ಇಲ್ವೋ ಅನ್ನೋ ಕನ್ಫ್ಯೂಸ್ ಈ ವ್ಯಕ್ತಿಗೆ ಖಂಡಿತವಾಗ್ಲೂ ಇದೆ. ಆ ಅನುಮಾನ ಕೂಡ ಇವರಿಗೆ ಇದೆ, ಮೊದಲಿನ ಥರ ಯಾವುದು ಆಗಲ್ವೇನೋ ಅಥವಾ ಆಗುತ್ತೋ, ಈ ರೀತಿ ಈ ವ್ಯಕ್ತಿ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಆಪ್ಷನ್ ನಂಬರ್ 1 ಈ ರೀತಿಯಾಗಿದೆ ಈ ವ್ಯಕ್ತಿಯ ಎನರ್ಜಿ. ಈ ಎನರ್ಜಿ ಅಥವಾ ಈ ರೀಡಿಂಗ್ ನಿಮಗೆ ಮ್ಯಾಚ್ ಆಗಿದೆ ಅಂದ್ಕೊಂಡಿದ್ದೀನಿ. ಈ ರೀಡಿಂಗ್ ನಿಮಗೆ ಮ್ಯಾಚ್ ಆಗಿದ್ದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಆದಷ್ಟು ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 2, ಹೇಗಿದ್ದೀರಾ ಎಲ್ಲರೂ? ಈಗ ಬೇಗನೆ ನಿಮ್ಮ ಮನಸ್ಸಿನಲ್ಲಿರುವ ವ್ಯಕ್ತಿಯ ಹೆಸರನ್ನು 3 ಬಾರಿ ನೆನೆಸಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ಹೀಗೆ ಮಾಡೋದ್ರಿಂದ ಈ ರೀಡಿಂಗಿಂದ ಎನರ್ಜಿಯಿಂದ ನೀವು ಕರೆಕ್ಟಾಗಿ ಕನೆಕ್ಟ್ ಆಗ್ತೀರಾ. ಅದೇ ರೀತಿ ಈ ರೀಡಿಂಗ್ ನಿಮಗೆ ಕರೆಕ್ಟಾಗಿ ರೆಸೊನೇಟ್ ಆಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಈ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾ ಇದ್ದಾರೆ ಅಂತ ಎನರ್ಜಿ ಮೂಲಕ ನೋಡೋದಾದರೆ, ಈ ಪರ್ಸನ್ ಏನಿದ್ದಾರೆ ನಿಮ್ಮ ಬಗ್ಗೆ ಒಂದೇ ವಿಷಯದ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ತುಂಬ ಥಾಟ್ಸ್ಗಳು ಇವರ ಮನಸ್ಸಿನಲ್ಲಿ ಬರ್ತಾ ಇದೆ. ತುಂಬ ಥಾಟ್ಸ್ಗಳನ್ನ ಇವರು ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದಾರೆ. ಇವ್ರ ಮನಸ್ಸಿನಲ್ಲಿ ಹಲವಾರು ವಿಷಯಗಳ ಬಗ್ಗೆ ಡೌಟ್ ಇದೆ ಅಂತ ಅನ್ನಿಸ್ತಾ ಇದೆ. ಸ್ವಲ್ಪ ಕನ್ಫ್ಯೂಸ್ ಕೂಡ ಆಗಿದ್ದಾರೆ. ಈ ಪರ್ಸನ್ಗೆ ಕೆಲವು ವಿಷಯಗಳ ಬಗ್ಗೆ ಏನು ಅಂತಲೇ ಗೊತ್ತಾಗ್ತಾ ಇಲ್ಲ. ಇನ್ನೂ ಕೆಲವು ವಿಷಯಗಳ ಬಗ್ಗೆ ತುಂಬ ಡೌಟ್ ಇದೆ ಅಂತ ಅನ್ನಿಸ್ತಾ ಇದೆ. ಇವರ ಎನರ್ಜಿ ಆ ರೀತಿ ರಿಫ್ಲೆಕ್ಟ್ ಆಗ್ತಾ ಇದೆ. ತುಂಬ ಡೌಟಲ್ಲಿದ್ದಾರೆ. ತುಂಬ ವಿಷಯಗಳನ್ನು ಇವರು ಯೋಚನೆ ಮಾಡ್ತಾ ಇದ್ದಾರೆ. ಈ ಪರ್ಸನ್ ಏನಿದ್ದಾರೆ ಇವರು ತುಂಬ ಡೌಟಲ್ಲಿದ್ದಾರೆ ಅಂತ ಇವರ ಎನರ್ಜಿಯಿಂದ ನನಗೆ ಇಲ್ಲಿ ಗೊತ್ತಾಗ್ತಾ ಇರುವಂಥದ್ದು. ಯಾವುದೇ ವಿಷಯದ ಬಗ್ಗೆ ತುಂಬ ಡೌಟ್ ಪಡ್ತಾ ಇದ್ದಾರೆ ಇವರು. ಈ ಪರ್ಸನ್ ಬೇರೆ ರೀತಿಯಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಅಲ್ದಲೆ ಈ ವ್ಯಕ್ತಿಯ ಮೈಂಡ್ ಆ ರೀತಿ ಯೋಚನೆ ಮಾಡ್ತಾ ಇರ್ಬೋದು, ಬೇರೆ ಥರ ಯೋಚನೆ ಮಾಡ್ತಾ ಇದ್ದಾರೆ. ಅಥವಾ ಬೇರೆ ಪರ್ಸನ್, ಯಾರಾದರೂ ಬೇರೆ ಪರ್ಸನ್ಗಳು, ಬೇರೆ ವ್ಯಕ್ತಿಗಳು ಈ ವ್ಯಕ್ತಿಯ ಮನಸ್ಸಲ್ಲಿ ಈ ರೀತಿ ತುಂಬಿರ್ಬೋದು. ಬೇರೆಯವರಿಂದ ಆ ರೀತಿ ಅವರು ಕೇಳಿರ್ಬೋದು ನಿಮ್ಮ ಬಗ್ಗೆ. ನೀವು ತುಂಬ ಚೇಂಜ್ ಆಗಿದ್ದೀರಾ. ಇತ್ತೀಚಿನ ದಿನಗಳಲ್ಲಿ ನೀವು ತುಂಬ ಚೇಂಜ್ ಆಗಿದ್ದೀರಾ, ನಿಮ್ಮ ನಡವಳಿಕೆಯಲ್ಲಿ ತುಂಬ ಚೇಂಜ್ ಆಗಿದೆ ಅಂತ ಈ ವ್ಯಕ್ತಿ ಯೋಚನೆ ಮಾಡ್ತಾ ಇದ್ದಾರೆ. ಈ ಪರ್ಸನ್ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಿರೋದು, ನೀವು ತುಂಬ ನಿಮ್ಮ ಲೈಫ್ನಲ್ಲಿ ಚೇಂಜ್ ಆಗಿದ್ದೀರಾ, ಅಥವಾ ನಿಮ್ಮ ಲೈಫ್ನಲ್ಲಿ ಬೇರೊಬ್ಬ ವ್ಯಕ್ತಿಯ ಎಂಟ್ರಿ ಆಗಿದೆ, ಹಾಗಾಗಿ ಕೂಡ ನೀವು ಚೇಂಜ್ ಆಗಿದ್ದೀರಾ. ಈ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಇನ್ನೊಬ್ಬರು ನಿಮ್ಮ ಲೈಫಲ್ಲಿ ಬಂದಿದ್ದಾರೆ ಅಂತ ಅನ್ನಿಸ್ತಾ ಇದೆ ಈ ಪರ್ಸನ್ಗೆ.
ಈ ಪರ್ಸನ್ನ ಮನಸ್ಸಲ್ಲಿರೋದು, ನೀವು ನಿಮ್ಮ ಲೈಫ್ನಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ಎಂಟ್ರಿ ಆಗಿದ್ದಾರೆ, ಅವ್ರ ಜೊತೆ ನೀವು ಖುಷಿಯಾಗಿದ್ದೀರಾ, ಹ್ಯಾಪಿಯಾಗಿದ್ದೀರಾ, ನಿಮ್ಮ ಲೈಫ್ನಲ್ಲಿ ನೀವು ಮುಂದುವರಿತಾ ಇದ್ದೀರಾ, ಅಂದರೆ ಅವರ ಜೊತೆ ಚೆನ್ನಾಗಿದ್ದೀರಾ, ಇನ್ನೊಬ್ಬ ವ್ಯಕ್ತಿಯ ಜೊತೆ ಹೊಂದ್ಕೊಂಡು ಹೋಗ್ತಾ ಇದ್ದೀರಾ, ಅವ್ರ ಜೊತೆ ನೀವು ಲೈಫಲ್ಲಿ ಮುಂದುವರಿತಾ ಇದ್ದೀರಾ ಅಂತ ಇವ್ರು ಅಂದ್ಕೊಳ್ತಾ ಇದ್ದಾರೆ. ಇವರ ಮನಸ್ಸಿನಲ್ಲಿ ಆ ರೀತಿಯ ಥಾಟ್ಸ್ಗಳು ಬರ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ನೀವು ಈ ಪರ್ಸನ್ನ ಬಿಟ್ಟು ದೂರ ಆಗಬೇಕು ಅಂತ ತೀರ್ಮಾನ ತಗೊಂಡಿದ್ದೀರಾ ಅಂತ ಈ ವ್ಯಕ್ತಿಗೆ ಅನ್ನಿಸ್ತಾ ಇದೆ. ನೀವು ಬಹುಶಃ ನೀವು ಮೂವ್ ಆನ್ ಆಗಬೇಕು ಅಂತ ಇದ್ದೀರೇನೋ ಅಂತ ನಿಮ್ಮ ಬಗ್ಗೆ ಇವ್ರು ಯೋಚನೆ ಮಾಡ್ತಾ ಇದ್ದಾರೆ. ಇವರಿಂದ ನೀವು ದೂರ ಆಗ್ತೀರೇನೋ ಅನ್ನೋ ರೀತಿ ಇವರ ಥಿಂಕಿಂಗ್ ಪ್ರೊಸೆಸ್ ಇದೆ ಇಲ್ಲಿ. ಬೇರೊಬ್ಬ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಬಂದಿರೋದ್ರಿಂದ ನೀವು ಇವರಿಂದ ಮೂವ್ ಆನ್ ಆಗೋಕ್ಕೆ ನೋಡ್ತಾ ಇದ್ದೀರಾ, ಇವರನ್ನು ಮರೆಯೋದಕ್ಕೆ ಪ್ರಯತ್ನ ಪಡ್ತಿದ್ದೀರಾ ಅಂತ ಇವರಿಗೆ ಅನ್ನಿಸ್ತಾ ಇದೆ. ಅದರ ಬಗ್ಗೆ ಇವರು ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಒಂದೇ ವಿಷಯದ ಬಗ್ಗೆ ಅಲ್ಲ, ತುಂಬ ಬೇರೆ ಬೇರೆ ರೀತಿಯಾಗಿ ನಿಮ್ಮ ಬಗ್ಗೆ ಇವರು ಯೋಚನೆ ಮಾಡ್ತಾ ಇದ್ದಾರೆ. ನೀವು ಈ ಪರ್ಸನ್ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇಲ್ಲ, ಇವರ ಬಗ್ಗೆ ಯಾವ ಯೋಚನೆಯನ್ನು ನೀವು ಮಾಡ್ತಾ ಇಲ್ಲ, ಇವರ ಬಗ್ಗೆ ಧ್ಯಾನವನ್ನು ಕೊಡ್ತಾ ಇಲ್ಲ, ಅಥವಾ ಇವರ ಬಗ್ಗೆ ನೀವು ಮೊದಲು ಯಾವ ಥರ ಇರ್ತಾಯಿದ್ರಿ ಆ ರೀತಿ ಈ ವ್ಯಕ್ತಿಯ ಜೊತೆ ನೀವು ಇಲ್ಲ. ಮೊದಲು ಯಾವ ಥರ ಕೇರ್ ತಗೊಳ್ತಾ ಇದ್ದೀರಿ ಇವರ ಬಗ್ಗೆ ಆ ರೀತಿ ನೀವು ಈಗ ಮಾಡ್ತಾ ಇಲ್ಲ, ಪ್ರೆಸೆಂಟಲ್ಲಿ ಆ ರೀತಿ ಇಲ್ಲ ಅಂತ ಇವರು ಯೋಚನೆ ಮಾಡ್ತಾ ಇದ್ದಾರೆ. ಇವರ ಮೈಂಡಲ್ಲಿ ಈ ರೀತಿಯ ಯೋಚನೆಗಳು ಬಂದಿರ್ಬೋದು, ಅಥವಾ ಬೇರೊಬ್ಬ ಯಾರಾದರೂ ವ್ಯಕ್ತಿಗಳು ಈ ರೀತಿಯಾಗಿ ಇವರ ಮನಸ್ಸಿನಲ್ಲಿ ತುಂಬಿರ್ಬೋದು ಅಂತ ಅನ್ನಿಸ್ತಾ ಇದೆ. ಈ ರೀತಿಯೆಲ್ಲ ಈ ವ್ಯಕ್ತಿ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ ಈಗ ಪ್ರೆಸೆಂಟಲ್ಲಿ. ಈ ಪರ್ಸನ್ಗೆ ನಿಮ್ಮ ಬಿಹೇವಿಯರ್ ಏನಿದೆ ಅದು ತುಂಬ ಚೇಂಜ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ನಿಮ್ಮನ್ನು ನೀವು ತುಂಬ ಬದಲಾಯಿಸ್ಕೊಂಡಿದ್ದೀರಾ, ನಿಮ್ಮ ಪರ್ಸ್ನಾಲಿಟಿನ ತುಂಬ ಬದಲಾಯಿಸ್ಕೊಂಡಿದ್ದೀರಾ ಅಂತ ಇವರ ಮನಸ್ಸಿಗೆ ಅನ್ನಿಸ್ತಾ ಇದೆ. ಇವರಿಗೆ ಅನಿಸೋದರ ಜೊತೆಗೆ ಬೇರೆ ವ್ಯಕ್ತಿಗಳು ಕೂಡ ಇವರ ತಲೆಯಲ್ಲಿ ಈ ಥಿಂಕಿಂಗನ್ನು ತುಂಬಿರ್ಬೋದು. ಹೀಗಾಗಿ ಇವರು ಅದರ ಬಗ್ಗೆ ಹೆಚ್ಚು ಇತ್ತೀಚಿನ ದಿನಗಳಲ್ಲಿ ಆ ರೀತಿಯಾಗಿ ಯೋಚನೆ ಮಾಡ್ತಾ ಇದ್ದಾರೆ. ತುಂಬ ಅಂದರೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ, ಯಾಕೆ ಇಷ್ಟೊಂದು ಬದಲಾಗಿದ್ದೀರಾ ನೀವು ಅಂತ ಇವರು ಯೋಚಿಸ್ತಾ ಇದ್ದಾರೆ. ಇಲ್ಲಿ ಕೆಲವರ ಎನರ್ಜಿಲಿ, ಅಂದರೆ ನಿಮ್ಮ ಎನರ್ಜಿಯಲ್ಲಿ ಏನು ಅನ್ನಿಸ್ತಾ ಇದೆ ಅಂದರೆ ನೀವು ಕೂಡ ಚೇಂಜ್ ಆಗೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ. ಅಂದರೆ ಯಾವುದೇ ವಿಷಯದಲ್ಲಾಗಿರ್ಬೋದು, ನಿಮ್ಮ ಲೈಫ್ನಲ್ಲಿ ಮುಂದುವರಿಬೇಕು ಅಂತ ನೀವು ಸ್ವಲ್ಪ ಚೇಂಜಸನ್ನು ಮಾಡ್ಕೊಂಡಿರ್ಬೋದು. ಅಂದರೆ ಸೆಲ್ಫ್ ಲವ್ ಮಾಡ್ಕೊಳ್ತಾ ಇರ್ಬೋದು, ನಿಮ್ಮನ್ನು ನೀವು ಇಷ್ಟಪಡ್ತಾ ಇರ್ಬೋದು. ಇಷ್ಟು ದಿನದವರೆಗೂ ಈ ವ್ಯಕ್ತಿಯ ಬಗ್ಗೆ ತುಂಬಾ ಕೇರ್ ತಗೊಂಡು ತುಂಬ ಅದರ ಬಗ್ಗೆ ಯೋಚನೆ ಮಾಡ್ತಾ ಇದ್ದ ನೀವು ಈಗ ನಿಮ್ಮ ಕೆರಿಯರ್ ಬಗ್ಗೆ ಫೋಕಸ್ ಮಾಡ್ತಾ ಇರ್ಬೋದು, ನಿಮ್ಮ ಬಗ್ಗೆ ಫೋಕಸ್ ಮಾಡ್ತಾ ಇರ್ಬೋದು. ನಿಮ್ಮ ಪರ್ಸ್ನಾಲಿಟಿನ ಸುಧಾರಣೆ ಮಾಡ್ಕೊಳ್ಳೋದಕ್ಕೆ, ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ನೀವು ತುಂಬ ಪ್ರಯತ್ನ ಪಡ್ತಾ ಇದ್ದೀರಾ ಅಂತ ಅನಿಸುತ್ತೆ. ಇದೆಲ್ಲ ಕೂಡ, ಅಥವಾ ನೀವು ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಆ ರೀತಿ ಏನಾದರೂ ಗಮನ ಕೊಟ್ಟಿರ್ಬೋದು, ಇದರಿಂದ ಕೂಡ ನಿಮ್ಮಲ್ಲಿ ಇಂಪ್ರೂವ್ಮೆಂಟ್ ಬಂದಿರ್ಬೋದು. ಏನೋ ಒಂದು ಇಂಪ್ರೂವ್ಮೆಂಟ್ ಆಗಿದೆ ನಿಮ್ಮ ಜೀವನದಲ್ಲಿ ಅಂತ ಅನ್ನಿಸ್ತಾ ಇದೆ. ಈ ರೀತಿಯೆಲ್ಲ ಇಂಪ್ರೂವ್ಮೆಂಟ್ ಆಗಿರೋದ್ರಿಂದ ಈ ವ್ಯಕ್ತಿಗೆ ಅದು ಕಾಣಿಸ್ತಾ ಇದೆ. ನಿಮ್ಮಲ್ಲಿ ಏನು ಇಂಪ್ರೂವ್ಮೆಂಟ್ ಆಗಿದೆ ಇದೆಲ್ಲವೂ ಈ ವ್ಯಕ್ತಿಗೆ ಕಾಣಿಸ್ತಾ ಇದೆ. ಇದರ ಬಗ್ಗೆ ಕೂಡ ಇವರು ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮ ಲೈಫ್ನಲ್ಲಿ ನೀವು ಏನೋ ಒಂದು ಸಣ್ಣ ಪುಟ್ಟದಾಗಿ ಕೂಡ ನೀವು ಚೇಂಜನ್ನು ಮಾಡ್ಕೊಂಡಿರ್ಬೋದು. ಇದೆಲ್ಲವನ್ನು ನೋಡಿ ಈ ವ್ಯಕ್ತಿಗೆ ಅನ್ನಿಸ್ತಾ ಇರ್ಬೋದು ನೀವು ತುಂಬ ಚೇಂಜ್ ಆಗಿದ್ದೀರಾ ಅಂತ. ಆದರೆ ನೀವು ನಿಮ್ಮನ್ನು ಇಂಪ್ರೂವ್ ಮಾಡ್ಕೊಳ್ತಾ ಇರ್ಬೋದು. ಅಂದರೆ ನಿಮ್ಮ ಪರ್ಸ್ನಾಲಿಟಿ ನಿಮಗೆ ಒಳ್ಳೆಯದಾಗೋ ರೀತಿ ಯಾವುದೋ ಒಂದು ಕೆಲಸವನ್ನು ನೀವು ಮಾಡ್ತಾ ಇರ್ಬೋದು, ನೀವು ಕಾನ್ಫಿಡೆಂಟ್ ಆಗಿರ್ಬೋದು. ಇದೆಲ್ಲದರಿಂದ ಕೂಡ ಈ ವ್ಯಕ್ತಿಗೆ ಅನ್ನಿಸ್ತಾ ಇರ್ಬೋದು ತುಂಬ ಚೇಂಜ್ ಆಗಿದ್ದೀರಾ ಅಂತ. ಇಲ್ಲಿ ನಿಮ್ಮ ಎನರ್ಜಿಯಲ್ಲಿ ಏನು ಕಾಣಿಸ್ತಾ ಇದೆ ಅಂದರೆ, ನಿಮ್ಮ ಮನಸ್ಸಿನಲ್ಲಿ ತುಂಬ ಕಾನ್ಫಿಡೆಂಟ್ ಬಂದಿದೆ. ಈಗ ನಿಮಗೆ ಬೇರೆ ವ್ಯಕ್ತಿಗಳು ನಿಮ್ಮ ಲೈಫ್ನಲ್ಲಿ ಅವರು ಇದ್ದರೆ ಮಾತ್ರ ನಿಮ್ಮ ಲೈಫ್ ಲೀಡ್ ಆಗೋದು ಅಂತ ನೀವು ಅಂದ್ಕೊಳ್ತಾ ಇಲ್ಲ. ನೀವು ಒಬ್ಬರೇ ನಿಮ್ಮ ಲೈಫ್ನಲ್ಲಿ ಸರ್ವೈವ್ ಆಗ್ತೀರಾ, ನಿಮ್ಮ ಲೈಫನ್ನು ನೀವು ಇಂಪ್ರೂವ್ ಮಾಡ್ಕೊಂಡು ತಗೊಂಡು ಹೋಗ್ತೀರಾ ಅನ್ನೋ ಕಾನ್ಫಿಡೆಂಟ್ ನಿಮಗೆ ಬಂದಿದೆ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಲೈಫ್ನಲ್ಲಿ ಬೇರೆಯವ್ರಿಗೆ ಕೊಡೋ ಇಂಪಾರ್ಟೆನ್ಸ್ ಏನಿದೆ ಅದನ್ನು ನೀವು ಕಡಿಮೆ ಮಾಡಿದ್ದೀರಾ ಅಂತ ಅನಿಸುತ್ತೆ. ಬೇರೆಯವರು ನಿಮ್ಮ ಲೈಫ್ನಲ್ಲಿ ಇಲ್ಲದೇ ಇದ್ದರೂ ಕೂಡ ನೀವು ಖುಷಿಯಾಗಿರ್ತೀರಾ, ಹ್ಯಾಪಿಯಾಗಿರ್ತೀರಾ ಅಂತ ನೀವು ಕಾನ್ಫಿಡೆಂಟ್ ಆಗಿದ್ದೀರಾ. ಇದೆಲ್ಲವನ್ನು ನೋಡಿ ಕೂಡ ಈ ವ್ಯಕ್ತಿ ನೀವು ತುಂಬ ಚೇಂಜ್ ಆಗಿದ್ದೀರಾ ಅಂತ ಅಂದ್ಕೊಳ್ತಿದ್ದಾರೆ. ಇತ್ತೀಚಿನ ಅಂದರೆ ಪ್ರೆಸೆಂಟ್ ದಿನಗಳಲ್ಲಿ ಈ ರೀತಿ ಅಂದ್ಕೊಳ್ತಾ ಇದ್ದಾರೆ ಇವರು. ನೀವು ಈ ರೀತಿ ಚೇಂಜ್ ಆಗಿರೋದು ಅಂದರೆ ಈ ವ್ಯಕ್ತಿಯ ಬಗ್ಗೆ ಕೇರನ್ನು ಮಾಡದಲೇ ನೀವು ಚೇಂಜ್ ಆಗ್ತಿರುವಂಥದ್ದು. ಈ ವ್ಯಕ್ತಿಗೆ ನಿಜವಾಗ್ಲೂ ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ, ಇವ್ರ ಮನಸ್ಸಿಗೆ ಅದು ಹಿಡಿಸ್ತಾ ಇಲ್ಲ ಅಂತಲೇ ಹೇಳ್ಬೋದು. ಇಲ್ಲಿ ಎನರ್ಜಿಲಿ ಆ ರೀತಿ ಫೀಲ್ ಆಗ್ತಾ ಇದೆ. ನಿಮ್ಮ ಬಗ್ಗೆ ಯೋಚನೆ ಮಾಡಬೇಕಾದ್ರೆ ನೀವು ಮೊದಲಿನ ಥರ ಇಲ್ವಲ್ಲ ಅಂತ ಇವರು ಯೋಚಿಸ್ಬೇಕಾದ್ರೆ ಇವ್ರಿಗಿದೆಲ್ಲ ಇಷ್ಟ ಆಗ್ತಾ ಇಲ್ಲ. ಅಂದರೆ ನೀವು ಮೂವ್ ಆನ್ ಆಗ್ತಿರೋ ಇವರ ಥರ ಇವ್ರಿಗೆ ಕಾಣಿಸ್ತಾ ಇದೆ, ನೀವು ದೂರ ಹೋಗ್ತಾ ಇದ್ದೀರನೋ ಈ ರೀತಿ ಇವ್ರಿಗೆ ಫೀಲ್ ಆಗ್ತಾ ಇದೆ. ಈ ಪರ್ಸನ್ ಅಂದ್ಕೊಳ್ತಾರೆ, ನೀವು ಯಾವ ರೀತಿ ಈ ರೀತಿ ಚೇಂಜ್ ಆಗೋದಕ್ಕೆ ಸಾಧ್ಯ, ನಿಮ್ಮ ಮೇಲೆ ಇಷ್ಟೊಂದು ಕಾನ್ಫಿಡೆನ್ಸ್ ಬರೋದಕ್ಕೆ ಹೇಗೆ ಸಾಧ್ಯ, ನೀವು ಯಾವ ರೀತಿ ಈಗ ಇಂಪ್ರೂವ್ ಆಗೋದಕ್ಕೆ ಸಾಧ್ಯ, ಯಾವ ರೀತಿ ಇವರನ್ನು ಬಿಟ್ಟು ನೀವು ಖುಷಿಯಾಗಿದ್ದೀರಾ, ಇದೆಲ್ಲ ಸಾಧ್ಯನಾ ನಿಮ್ಮಿಂದ ಇವರಿಂದ ಮೂವ್ ಆನ್ ಆಗಿರ್ಬೋದು ನೀವು, ಅಥವಾ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿರ್ಬೋದು.
ಅಥವಾ ನಿಮ್ಮಿಬ್ಬರ ನಡುವೆ ಮಾತುಕತೆ ಕೂಡ ಕಡಿಮೆ ಆಗಿರ್ಬೋದು. ಇದೆಲ್ಲವನ್ನು ನೋಡಿ ಈ ವ್ಯಕ್ತಿಗೆ ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ನೀವು ಲೈಫಲ್ಲಿ ಇಷ್ಟೊಂದು ಹೇಗೆ ಇಂಪ್ರೂವ್ ಆಗ್ತಾ ಇದ್ದೀರಾ, ಎಲ್ಲ ವಿಷಯದಲ್ಲೂ ಅಷ್ಟೇ ಇವರಿಂದ ಸ್ವಲ್ಪ ದೂರ ಆಗೋ ಥರ ಇವರಿಗೆ ಅನ್ನಿಸ್ತಾ ಇದೆ. ಈ ಪರ್ಸನ್ಗೆ ಅನ್ನಿಸ್ತಾ ಇತ್ತು ಮೊದಲೆಲ್ಲ ನಿಮ್ಮ ಜೊತೆ ರಿಲೇಷನ್ಶಿಪ್ಪಲ್ಲಿ ಇರಬೇಕಾದ್ರೆ ಇವರೇ ಬೆಸ್ಟ್, ಇವರೇ ಎಲ್ಲದರಲ್ಲೂ ಮುಂದೆ ಇದ್ದಾರೆ ಅಂತ ಅನ್ನಿಸ್ತಾ ಇತ್ತು. ಯಾಕೆ ಅಂದರೆ ನೀವು ಆ ರೀತಿ ಇವರನ್ನು ಕೇರ್ ಮಾಡ್ತಾ ಇದ್ರಿ, ಇವರನ್ನ ಅಷ್ಟೊಂದು ಎತ್ತರದ ಸ್ಥಾನದಲ್ಲಿ ನೀವು ಇಟ್ಟಿದ್ರಿ, ಅಷ್ಟು ಇವರ ಬಗ್ಗೆ ಗಮನ ಕೊಡ್ತಾ ಇದ್ರಿ, ಇವರು ಹೇಳಿದ ಎಲ್ಲ ಮಾತುಗಳನ್ನು ಕೇಳ್ತಾ ಇದ್ರಿ. ಇದೆಲ್ಲ ನೀವು ಮಾಡ್ತಾ ಇದ್ದಿದ್ದರಿಂದ ಈಗ ನೀವು ಚೇಂಜ್ ಆಗಿರೋದ್ರಿಂದ ಇವ್ರಿಗೆ ಅನ್ನಿಸ್ತಾ ಇದೆ ಇಷ್ಟೊಂದು ಚೇಂಜ್ ಆಗೋದಕ್ಕೆ ಹೇಗೆ ಸಾಧ್ಯ. ಈ ಚೇಂಜಸ್ ಎಲ್ಲ ಈ ವ್ಯಕ್ತಿಗೆ ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಅವ್ರು ಏನು ಮಾಡಬೇಕು ಅಂತ ಕನ್ಫ್ಯೂಸಲ್ಲಿದ್ದಾರೆ, ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಒಂದೇ ವಿಷಯದ ಬಗ್ಗೆ ಅವರು ಇತ್ತೀಚಿನ ದಿನಗಳಲ್ಲಿ ಯೋಚನೆ ಮಾಡ್ತಾ ಇಲ್ಲ, ಹಲವಾರು ವಿಷಯಗಳ ಬಗ್ಗೆ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಈ ವ್ಯಕ್ತಿ ಈಗೋ ಪರ್ಸನ್ ಆಗಿರ್ಬೋದು. ಈ ವ್ಯಕ್ತಿ ತುಂಬ ಅಹಂಕಾರ ಸ್ವಲ್ಪ ಇದೆ ಅಂತ ಅನ್ನಿಸ್ತಾ ಇದೆ ಈ ವ್ಯಕ್ತಿಗೆ. ಅಂದರೆ ಇವ್ರು ಯೋಚನೆ ಮಾಡಿರ್ಬೋದು ನಿಮ್ಮ ಲೈಫ್ನಲ್ಲಿ ಇವರನ್ನು ಬಿಟ್ಟರೆ ನಿಮಗೆ ಬೇರೆ ಯಾರೂ ಸಿಗಲ್ವೇನೋ, ಇವರಲ್ದಲೇ ನೀವು ಲೈಫ್ ಲೀಡ್ ಮಾಡೋದಕ್ಕೆ ಆಗಲ್ವೇನೋ, ಆ ರೀತಿ ಈ ವ್ಯಕ್ತಿ ಯೋಚನೆ ಮಾಡಿರ್ಬೋದು. ಈ ರೀತಿಯೆಲ್ಲ ಯೋಚನೆ ಮಾಡುವಂತಹ ವ್ಯಕ್ತಿ ಅಂದರೆ ಎಲ್ಲರ ವಿಷಯದಲ್ಲಿ ಅಲ್ಲ, ಕೆಲವರ ವಿಷಯದಲ್ಲಿ ತುಂಬ ಈಗೋ ಇರುವಂಥ ಪರ್ಸನ್ ಅಂತ ಅನ್ನಿಸ್ತಾ ಇದೆ. ಇವರು ಆ ರೀತಿ ಯೋಚನೆ ಮಾಡಿರ್ಬೋದು, ಇವರಿಂದಲೇ ನಿಮ್ಮ ಲೈಫ್ ನಡೀತಿರುವಂಥದ್ದು, ಇವರಿಲ್ದಲೇ ಇವರನ್ನು ಬಿಟ್ಟು ನಿಮಗೆ ಇರೋಕ್ಕಾಗೋದಿಲ್ಲ, ಈ ರೀತಿಯೆಲ್ಲ ಯೋಚನೆ ಮಾಡಿರ್ಬೋದು. ಇದೆಲ್ಲ ಕೂಡ ಈಗ ಚೇಂಜ್ ಆಗಿರೋದ್ರಿಂದ ನೀವು ನಿಮ್ಮ ಲೈಫ್ನಲ್ಲಿ ನಿಮ್ಮ ಏನು ಪರ್ಸ್ನಾಲಿಟಿ ಇದೆ ಅದನ್ನು ನೀವು ಚೇಂಜ್ ಮಾಡ್ಕೊಂಡಿರೋದ್ರಿಂದ ಈ ವ್ಯಕ್ತಿಗೆ ಈಗ ರಿಗ್ರೆಟ್ ಫೀಲ್ ಆಗ್ತಾ ಇದೆ. ಈ ರೀತಿಯೆಲ್ಲ ಆಗಿರೋದ್ರಿಂದ ಅದನ್ನು ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ನೀವು ಅವರಿಂದ ದೂರ ಇದ್ದೀರಾ ಅಂತ ಗೊತ್ತಾದ ಮೇಲೆ ಅದರ ಬಗ್ಗೆ ಇವರು ಯೋಚನೆ ಮಾಡ್ತಾ ಇದ್ದಾರೆ. ನೀವು ಮೊದಲಿನ ರೀತಿ ಇಲ್ಲದೇ ಇರೋದ್ರಿಂದ ಈಗ ನಿಮ್ಮನ್ನು ಬೇರೆ ವ್ಯಕ್ತಿ ಥರ ಇವರು ನೋಡ್ತಾ ಇದ್ದಾರೆ. ಅಂದರೆ ಇಷ್ಟೊಂದು ಚೇಂಜ್ ಆದಮೇಲೆ ನೀವು ಬೇರೆ ವ್ಯಕ್ತಿ ಥರ ಇವರಿಗೆ ಅನ್ನಿಸ್ತಾ ಇದೆ. ಇವರು ಗಿಲ್ಟ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ, ನೀವು ಇವರಿಂದ ದೂರ ಆಗಿದ್ದೀರಲ್ಲ, ಈ ಕಾರಣಕ್ಕೆ ಈ ವ್ಯಕ್ತಿ ನಿಮ್ಮನ್ನು ನಿಮ್ಮ ಬಗ್ಗೆ ಗಿಲ್ಟ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಹೊರಟೋಗಿದ್ದೀರಾ ಅಂತ ಇವ್ರ ಮನಸ್ಸಿಗೆ ಬರ್ತಾ ಇದೆ, ನೀವು ಮೂವ್ ಆನ್ ಆಗಿದ್ದೀರಾ ಅಥವಾ ಬೇರೆ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಬಂದಿದ್ದಾರೆ ಅಂತ ಇವರಿಗೆ ಅನ್ನಿಸ್ತಾ ಇದೆ. ಇವರ ಎನರ್ಜಿಲಿ ತುಂಬ ಸ್ಟ್ರಾಂಗಾಗಿ ಏನು ಫೀಲ್ ಆಗ್ತಾ ಇದೆ ಅಂದರೆ ಇವ್ರು ಅಂದ್ಕೊಳ್ತಿರೋದು ಒಂದೇ, ಇವರನ್ನು ಬಿಟ್ಟು ನೀವು ಇಷ್ಟೊಂದು ಖುಷಿಯಾಗಿರೋದಕ್ಕೆ ಸಾಧ್ಯನಾ, ಇಷ್ಟೊಂದು ಹ್ಯಾಪಿ ಫೀಲ್ ಮಾಡೋದಕ್ಕೆ ಸಾಧ್ಯನಾ, ನಿಮ್ಮ ಲೈಫ್ನಲ್ಲಿ ಇಷ್ಟು ಸ್ವಲ್ಪನಾದರೂ ಇಂಪ್ರೂವ್ ಆಗೋದಕ್ಕೆ ಸಾಧ್ಯನಾ, ಈ ರೀತಿ ಇವರು ಯೋಚನೆ ಮಾಡ್ತಾ ಇದ್ದಾರೆ. ಇನ್ನೂ ಕೆಲವರ ಲೈಫ್ನಲ್ಲಿ ಇಲ್ಲಿ ಥರ್ಡ್ ಪಾರ್ಟಿ ಇದೆ ಅಂತ ಕಾಣಿಸ್ತಾ ಇದೆ. ಥರ್ಡ್ ಪಾರ್ಟಿ ಎನರ್ಜಿ ಇದೆ ಇಲ್ಲಿ ಥರ್ಡ್ ಪಾರ್ಟಿ ಅಂದಿದ ತಕ್ಷಣ ಇದು ರೊಮ್ಯಾಂಟಿಕ್ ರಿಲೇಷನ್ಶಿಪ್ ಅಂತ ಮಾತ್ರ ಬರೋದಿಲ್ಲ. ಯಾವುದೋ ಮೂರನೇ ಒಬ್ಬ ವ್ಯಕ್ತಿ ಕೂಡ ನಿಮ್ಮ ಬಗ್ಗೆ ಈ ವ್ಯಕ್ತಿಗೆ ಏನಾದರೂ ಹೇಳ್ಕೊಡ್ತಾ ಇರ್ಬೋದು, ಇವರ ತಲೆಗೆ ಏನಾದರೂ ವಿಷಯಗಳನ್ನು ತುಂಬ್ತಾ ಇರ್ಬೋದು, ನೀವು ಚೇಂಜ್ ಆಗಿದ್ದೀರಾ ಅಂತ ಹೇಳ್ತಾ ಇರ್ಬೋದು. ಈ ರೀತಿಯ ಎನರ್ಜಿ ಕೂಡ ರಿಫ್ಲೆಕ್ಟ್ ಆಗ್ತಾ ಇದೆ. ಬಹುಶಃ ನೀವು ಈಗ ನೋ ಕಾಂಟ್ಯಾಕ್ಟ್ ಸಿಚುವೇಷನ್ನಲ್ಲಿ ಇದ್ದೀರಾ ಅಂದರೆ ಈ ವ್ಯಕ್ತಿ ನಿಮ್ಮ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಯಾವುದರ ಮೂಲಕ ಆಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಆಗಿರ್ಬೋದು, ಅಥವಾ ಇವರ ಫ್ರೆಂಡ್ಸ್ಗಳ ಮೂಲಕ ಕೂಡ ಆಗಿರ್ಬೋದು, ಅಥವಾ ಈ ಥರ್ಡ್ ಪರ್ಸನ್ ಏನಿದ್ದಾರೆ ಅವರ ಮೂಲಕ ಕೂಡ ಆಗಿರ್ಬೋದು. ನಿಮ್ಮ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಇವ್ರು ತುಂಬ ಪ್ರಯತ್ನ ಪಡ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ಇನ್ನೂ ಕೆಲವರ ಎನರ್ಜಿ ಏನು ತಿಳಿಸ್ತಾ ಇದೆ ಅಂದರೆ ಥರ್ಡ್ ಪಾರ್ಟಿ ಬಂದಿದೆ, ಅಥವಾ ನೀವು ನಿಮ್ಮ ಲೈಫ್ನಲ್ಲಿ ಯಾರೋ ವ್ಯಕ್ತಿ ಬಂದಿದ್ದಾರೆ, ಅಥವಾ ನೀವು ಯಾರನ್ನೋ ಬೇರೆಯವರನ್ನು ಲೈಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ ಅಂತ ಅನ್ನಿಸ್ತಾ ಇದೆ ಇಲ್ಲಿ. ಹಾಗಾಗಿ ಕೂಡ ಈ ವ್ಯಕ್ತಿ ನಿಮ್ಮ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇರ್ಬೋದು. ನಿಮ್ಮ ಲೈಫ್ನಲ್ಲಿ ಯಾರೋ ಒಬ್ಬ ವ್ಯಕ್ತಿ ಬಂದಿರ್ಬೋದು, ಇವರು ಪಾರ್ಟ್ನರ್ ಅಂತ ಹೇಳೋಕ್ಕಾಗೋದಿಲ್ಲ, ಅಥವಾ ಯಾವುದೋ ವ್ಯಕ್ತಿ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿಯ ವ್ಯಕ್ತಿ ಆಗಿರ್ಬೋದು, ನಿಮ್ಮ ಫ್ರೆಂಡ್ ಆಗಿರ್ಬೋದು. ಯಾರೋ ಒಬ್ಬ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಈಗ ತುಂಬ ಜಾಸ್ತಿ ಅಂದರೆ ನಿಮ್ಮೊಂದಿಗೆ ಅಧಿಕ ಸಮಯವನ್ನು ಕಳೀತಾ ಇರ್ಬೋದು, ನಿಮ್ಮ ಜೊತೆ ತುಂಬ ಮಾತಾಡ್ತಾ ಇರ್ಬೋದು, ಈಗ ನಿಮ್ಮ ಮಾತುಕತೆ ಸ್ಟಾರ್ಟ್ ಆಗಿರ್ಬೋದು. ಈ ರೀತಿಯ ಎನರ್ಜಿ ಕೆಲವರಲ್ಲಿ ಇಲ್ಲಿ ಕಾಣಿಸ್ತಾ ಇದೆ. ಈ ರಿಲೇಷನ್ಶಿಪ್ನಲ್ಲಿ ಥರ್ಡ್ ಪಾರ್ಟಿ ಅನ್ನೋರು ತುಂಬ ಇನ್ವಾಲ್ವ್ ಆಗಿದ್ದಾರೆ ಅಂತ ಎನರ್ಜಿ ಮೂಲಕ ತಿಳಿತಾ ಇದೆ. ಇಲ್ಲಿ ಫ್ಯಾಮಿಲಿ ಕಡೆಯಿಂದ ಆಗಿರ್ಬೋದು, ನಿಮ್ಮ ರಿಲೇಟಿವ್ ಆಗಿರ್ಬೋದು, ಯಾರೋ ಒಬ್ಬ ವ್ಯಕ್ತಿ ಮಧ್ಯದಲ್ಲಿ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಎನರ್ಜಿ ಆ ರೀತಿ ತೋರಿಸ್ತಾ ಇರುವಂಥದ್ದು. ಸೊ ಇಷ್ಟೆಲ್ಲ ವಿಷಯಗಳು ಈ ರೀಡಿಂಗಲ್ಲಿ ಇಲ್ಲಿ ಕಾಣಿಸ್ತಾ ಇದೆ. ಈ ವ್ಯಕ್ತಿಯ ಬಗ್ಗೆ ಇವರ ಎನರ್ಜಿ ಇಷ್ಟೊಂದು ವಿಷಯಗಳನ್ನು ರಿಫ್ಲೆಕ್ಟ್ ಆಗ್ತಾ ಇದೆ. ನಾನು ಈ ಎಲ್ಲ ವಿಷಯಗಳನ್ನು ಈಗ ಕ್ಲಿಯರ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಐ ಹೋಪ್ ಆಪ್ಷನ್ ನಂಬರ್ 2 ನಿಮಗೆ ಈ ರೀಡಿಂಗ್ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ಈ ರೀಡಿಂಗ್ ರೆಸೊನೇಟ್ ಆಗಿದ್ದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.